ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಟ್ಟಿದ್ದಾರೆ. ಅವರು ಹಿರಿಯರಿದ್ದಾರೆ, ಖಾತೆ ಬೇಡ ಅಂತ ಹೇಳಿದ್ದಾರೆ. ಶಾಸಕ ಬೇಳೂರು ಗೋಪಾಲಕೃಷ್ಣ ಮಾತನಾಡಿದ್ದಾರೆ. ಎರಡನೇ ಹಂತದಲ್ಲಿ ನನಗೆ ಸಚಿವ ಸ್ಥಾನ ಸಿಗುವ ಭರವಸೆ ಇದೆ ಅಂತ ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಶಿವಮೊಗ್ಗದ ಸಾಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ. ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ನೇರವಾಗಿ ಹೇಳಿದ್ರು. ಈ ಬಾರಿ ಸಚಿವ ಸ್ಥಾನ ಕೊಡದೆ ಹೋದರೆ ಉಗ್ರ ರೂಪದ ಹೋರಾಟವನ್ನು ಕೂಡ ಮಾಡ್ತೀನಿ ಅಂತ ಹೇಳಿದ್ರು. ಹೀಗೆ ಬಹಿರಂಗವಾಗಿ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ದ ಬೇಳೂರು ಗೋಪಾಲಕೃಷ್ಣಗೆ ಮೊದಲ ಹಂತದಲ್ಲಿ ಸಚಿವ ಸ್ಥಾನ ಸಿಕ್ಕಿಲ್ಲ. ಎರಡನೇ ಹಂತದಲ್ಲಿ ಸಿಗುತ್ತೆ ಎನ್ನುವ ಭರವಸೆಯನ್ನು ಇಟ್ಕೊಂಡಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಇದ್ದಾರೆ ಸರ್. ಸಚಿವ ಸ್ಥಾನದ ಎರಡನೇ ಹಂತದ ಸಚಿವ ಸ್ಥಾನದ ಬಗ್ಗೆ ಇನ್ನೂ ಸಾಕಷ್ಟು ಚರ್ಚೆ ನಡೀತಾ ಇದೆ. ನೀವು ಆಕಾಂಕ್ಷಿ ಆಗಿದ್ದೀರಿ. ಸಿಎಂ ಡಿ ಕೆ ಶಿವಕುಮಾರ್ ಏನಾದರೂ ಭೇಟಿಯಾಗಿದ್ರಾ ಸರ್? ಈಗ ಒಂದು ಮೊದಲ ಹಂತದಾಗಿ ಮುಖ್ಯಮಂತ್ರಿಗಳಾದ ನಂತರ 14 ಜನರಿಗೆ ಇವತ್ತು ಆಗಿದ್ದಾರೆ. ಎರಡನೇ ಹಂತದಲ್ಲಿ ಇನ್ನೂ 18-19 ಇದ್ದವು. ಅದನ್ನು ಇನ್ನೂ ಡಿಸೈಡ್ ಮಾಡ್ತಾರೆ. ನಮಗೆ ಏನಾದರೆ MLC ಮತ್ತು ರಾಜ್ಯಸಭಾ ಚುನಾವಣೆ ಇರೋದ್ರಿಂದ ಅದಾದ ನಂತರ ಏನಾಗಬೇಕು ಅನ್ನೋದನ್ನ ಮುಂದೆ ನಿರ್ಧಾರ ಮಾಡ್ತಾರೆ. ನಮಗೆ ರಾಜ್ಯದ ಹೊಸ ಅಧ್ಯಕ್ಷರನ್ನ ಆಗಲೇ ಹಿಂದುಳಿದ ವರ್ಗದ ನಮ್ಮ ಹರಿಪ್ರಸಾದ್ ಅವರಿಗೆ ಮಾಡಿದ್ದಾರೆ. ಎರಡಿದೆ, ಒಂದು DK ಒಂದು BK ಎರಡು ನೇತೃತ್ವದಲ್ಲಿ ನಮ್ಮ ಒಂದು ಪಕ್ಷವನ್ನು ಸಂಘಟಿತರಾಗಿ ಮುಂತಗೊಂಡು ಹೋಗ್ಬೇಕನ್ನೋದು ಉದ್ದೇಶ ನಮ್ಮದಿದೆ ಸರ್. ಒಂದು ಕಡೆ ಖಾತೆ ಹಂಚಿಕೆ ಆಗಿದ ತಕ್ಷಣ ಖ್ಯಾತೆ ಶುರುವಾಗಿರುವಂಥದ್ದು. ರಾಮಲಿಂಗಾರೆಡ್ಡಿ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಒಬ್ಬ ಸೀನಿಯರ್ ಮಂತ್ರಿಗಳು, ಒಳ್ಳೆಯ ವ್ಯಕ್ತಿತ್ವ ಇರುವಂಥವ್ರು, ನಮ್ಮ ಪಕ್ಷಕ್ಕೆ ಒಂದು ಶಕ್ತಿ ಅವರು ಬಹುಶಃ ಅದೇ ಓಡಾಡ್ಲಿಕ್ಕಾಗಲ್ಲ, ನಾನು ಹೊರಗಡೆ ಹೋಗ್ಲಿಕ್ಕಾಗಲ್ಲ, ನಾನು GBಯಲ್ಲಿ ಕೊಟ್ಟರೆ ಒಳ್ಳೆಯದು, ನನಗೆ ಇಲ್ಲೇ ಒಳ್ಳೆ ಕೆಲಸ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಇರ್ಬೋದು, ಏನೋ ನನಗೆ ಭರವಸೆ ಕೊಟ್ಟಿದ್ರು ಅಂತ ಹೇಳಿದ್ದಾರೆ. ಖಂಡಿತ ನಮ್ಮ ಮುಖ್ಯಮಂತ್ರಿಗಳು ರಾಜ್ಯಾಧ್ಯಕ್ಷರು ಕೂತ್ಕೊಂಡು ಚರ್ಚೆ ಮಾಡಿ ಸರಿ ಮಾಡ್ತಾರೆ ಅಂತ ಭರವಸೆ ಇದೆ. ಇದು ಸಚಿವ ಸಂಕಷ್ಟ ತರ್ತಾ ಅಲ್ವಾ ಸರ್ ನೂತನ CMಗೆ? ನೋಡಿ, ಒಂದು ತಿಳ್ಕೊಳ್ಳಿ, ಅವರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದರೆ ಹೇಳ್ಬೇಕಲ್ಲ. ಅವರಿಗೆ ಒಳ್ಳೆ ಖಾತೆನೇ ಕೊಟ್ಟಿದ್ದಾರೆ. DK ಸಾಹೇಬ್ರು ಇರುವಂಥ ಖಾತೆನೇ ಕೊಟ್ಟಿದ್ದಾರೆ, ಒಳ್ಳೆ ಖಾತೆನೇ ಕೊಟ್ಟಿದ್ದಾರೆ. ಆದರೆ ಅವರು ಏನೋ ಅಲ್ಲೂ ಆಗಲ್ಲ, ನನಗೆ ಇಲ್ಲೇ ಕೊಡಬೇಕು ಅಂತ ಕೇಳಿದ್ದಾರಂತೆ. ಅದರಿಂದ ಸ್ವಲ್ಪ ಸಮಸ್ಯೆ ಆಗಿದ್ದುಬಿಟ್ರೆ ಒಳ್ಳೆ ವ್ಯಕ್ತಿಗಳಿದ್ದಾರೆ, ಅವರು ಪಕ್ಷಕ್ಕೆ ಯಾವತ್ತೂ ತೊಂದರೆ ಕೊಡೋರಲ್ಲ. ಖಂಡಿತ ಬಹುಶಃ ಚರ್ಚೆ ಮಾಡಿ ಮುಂದುವರಿಸ್ಬೋದು. ರಾಮಲಿಂಗಾರೆಡ್ಡಿ ಅವ್ರನ್ನ ಹೊರತುಪಡಿಸಿದ್ರೆ ಇನ್ನಷ್ಟು ಕೆಲವು ಸಚಿವರು ಕೂಡ ತಮ್ಮ ಖಾತೆ ಬಗ್ಗೆ ಸಾಕಷ್ಟು ಅಸಮಾಧಾನ ಹೊರಾಗ್ತಾ ಇರೋದು. ಯಾವ ಖಾತೆ ಸರ್? ಎಲ್ಲರಿಗೂ ಒಳ್ಳೊಳ್ಳೆ ಖಾತೆನೇ ಕೊಟ್ಟಿದ್ದಾರೆ. ಇನ್ನು ಇರುವಂಥ ಖಾತೆ ಯಾರಿಗೂ ಇಲ್ಲ ಅಂತ ಕಾಣ್ತದೆ. ಕೊಟ್ಟ 14 ಜನರಲ್ಲೂ ಒಳ್ಳೆ ಖಾತೆ ತೆಗೆದುಕೊಂಡಿದ್ದಾರೆ. ಇನ್ನು ಹೊಸ ಖಾತೆ ಇನ್ನೇನು ಹುಟ್ಟಿಸ್ಬೇಕಷ್ಟೇ ಅಲ್ವಾ? ಯಾವ ಖಾತೆ ಏನಾಗಿದೆ? ಎಲ್ಲರಿಗೂ ಒಳ್ಳೊಳ್ಳೆ ಖಾತೆನೇ ಕೊಟ್ಟಿದ್ದಾರಲ್ಲ. ಯಾವುದೇ ಆತನ ಅಸಮಾಧಾನ ಪ್ರಶ್ನೆನೇ ಇಲ್ಲ ಅಲ್ವಾ? ಮುಂದೆ ಬರುವಂಥ ದಿನದಲ್ಲಿ ಪಕ್ಷವನ್ನು ಮುಂದುವರಿಸ್ಕೊಂಡು ಹೋಗುವಂಥ ಕೆಲಸ ಎಲ್ಲರೂ ಮಾಡಬೇಕಷ್ಟೇ. ಇದು KPCC ನೂತನ ಅಧ್ಯಕ್ಷರಾದ BK ಹರಿಪ್ರಸಾದ್ಗೂ ಒಂದು ರೀತಿ ಸಂಕಷ್ಟ ಎದುರಾಗುತ್ತಾ ಅಂತ? ಯಾಕೆ, ಅದೇನು ತೊಂದರೆ ಇಲ್ಲಪ್ಪ, ಅವ್ರಿಗೇನು ತೊಂದರೆ ಆಗೋದಿಲ್ಲ. ಅವ್ರು ಹೇಳಿದಾರಲ್ಲ, ಅಧಿಕಾರದಿದ್ದರೆ ಅದು DK ಸಾಹೇಬ್ರ ಸರಿ ಮಾಡ್ತಾರೆ, ಪಕ್ಷ ಕೊಟ್ಟದಿದ್ದರೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಯಾವುದೇ ಸಮಸ್ಯೆ ಆಗೋದಿಲ್ಲ ಅನಿಸ್ತದೆ ಸರ್. ಹಾಗಾದರೆ ಎರಡನೇ ಹಂತದ ಸಚಿವರ ಆಕಾಂಕ್ಷಿ ಪಟ್ಟಿಯಲ್ಲಿ ಸಿಹಿ ಸುದ್ದಿ ಏನಾದರೂ ಬೇಳೂರು ಗೋಪಾಲಕೃಷ್ಣ ಅವ್ರಿಗೆ ಸಿಗುತ್ತಾ ಅಂತ ನೋಡಬೇಕು. ನಾನು ಕೇಳಿದ್ದೇನೆ, ಅಧಿಕಾರವನ್ನು ಕೇಳಿದ್ದೇನೆ, ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಖಂಡಿತವಾಗಿಯೂ ನನಗೆ ವಿಶ್ವಾಸ ಇದೆ, ಸಮರ್ಥವಾಗಿ ನಡೆಸ್ತೀನಿ ಅನ್ನೋದು ಭರವಸೆ ನನಗಿದೆ. ಖಂಡಿತ ಕೊಟ್ಟರೆ ತೆಗೆದುಕೊಳ್ತೇನೆ, ಅದರಲ್ಲೇ ಇಲ್ಲ, ಹಕ್ಕಿದೆ, ಕೇಳಿದ್ದೇನೆ. ನೋಡೋಣ ಎರಡನೇ ಹಂತದಲ್ಲಿ ಏನಾಗುತ್ತೆ ನೋಡೋಣ. MLC ಮತ್ತು MP ಇದು ರಾಜ್ಯಸಭಾ ಚುನಾವಣೆ ಮುಗಿಲಿ, ಆನಂತರ ನಿಮಗೆ ಸಿಹಿ ಸುದ್ದಿಯನ್ನು ಕೊಡ್ತೇನೆ. ಭರವಸೆ ಇದೆಯಾ ಸರ್? ಖಂಡಿತ ಭರವಸೆ ಇದೆ. ಥ್ಯಾಂಕ್ ಯು. ಇದಿಷ್ಟು ಶಾಸಕರಂತ ಬೇಳೂರು ಗೋಪಾಲಕೃಷ್ಣ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿಜಯನಾಥ್ ಜೊತೆ LSOB TV5 ಬೆಂಗಳೂರು. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ, DK ಶಿವಕುಮಾರ್ ಅವರ ಸರ್ಕಾರದ ಮೊದಲ ಆಘಾತ ಇದು. ಈ ಆಘಾತದಿಂದ ಹೊರಬರಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭವಿಲ್ಲ. ಹೇಳಿಕೆಳಿ ಹೈಕಮಾಂಡ್ ನಾಯಕರು ಭೇಟಿ ನೀಡುವಂಥ ದಿನ ಇದು. ಮೊಟ್ಟ ಮೊದಲ ಆಘಾತದಿಂದ ಚೇತರಿಸಿಕೊಳ್ಳುವ ಹೊತ್ತಿಗೆ ಇನ್ನು ಕೆಲವಷ್ಟು ಹಿರಿಯ ಸಚಿವರು ಅಪಸ್ವರವನ್ನು ಏಳಿಸುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾದರೆ DK ಶಿವಕುಮಾರ್ ಇಷ್ಟೆಲ್ಲ ಸವಾಲುಗಳ ಮಧ್ಯೆ ಇದನ್ನು ಹೇಗೆ ಜೀರ್ಣಿಸ್ಕೊಳ್ತಾರೆ ಅಂತ? ದಶರಥ್, ಈಗ ತಮಗೆ ಕೇಳಿರುವಂತಹ ಖಾತೆಯನ್ನು ಕೊಟ್ಟಿಲ್ಲ ಅಂತೇಳಿ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಸಚಿವ ಸ್ಥಾನಕ್ಕೆ. ತಮ್ಮ ಆಪ್ತನ ಮೂಲಕ ಸರ್ಕಾರದ ACS ತುಷಾರ್ ಗಿರಿನಾಥ್ ಅವರಿಗೆ ಅವರ ಆಪ್ತನಿಂದ ರಾಜೀನಾಮೆ ಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಸೊ ಅದು ಮುಖ್ಯಮಂತ್ರಿಗಳಿಗೂ ಕೂಡ ಈಗಾಗಲೇ ತಲುಪಿದೆ. ಆ ಪತ್ರ ಈಗ ಅದನ್ನು ಅಕ್ಸೆಪ್ಟ್ ಮಾಡ್ತಾರಾ ಅಥವಾ ರಾಮಲಿಂಗಾರೆಡ್ಡಿ ಅವರ ಮನವೊಲಿಸ್ತಾರ ನೋಡಬೇಕಾಗತ್ತೆ. ಯಾಕೆಂದರೆ ರಾಮಲಿಂಗಾರೆಡ್ಡಿ ಅವರನ್ನು ಮನವೊಲಿಸುವಂಥ ಒಂದು ಪ್ರಯತ್ನವನ್ನು ನಿನ್ನೆ ಇಡೀ ದಿನ ಮಾಡಲಾಗಿತ್ತು. ಮಧ್ಯಾಹ್ನ ವಿಧಾನಸೌಧದ ಕಚೇರಿಗೆ ಕರೆಸಿಕೊಂಡು DK ಶಿವಕುಮಾರ್ ನಿರಂತರವಾಗಿ ಅವ್ರ ಜೊತೆ ಮಾತುಕತೆಯನ್ನು ಮಾಡಿದರು. ಆದರೆ ರಾಮಲಿಂಗಾರೆಡ್ಡಿ ಅವರು ತಮ್ಮ ಹಠವನ್ನು ಬಿಡಲಿಲ್ಲ. ನಂತರ ಸಿದ್ದರಾಮಯ್ಯ ಅವರು ಕೂಡ ಅವರ ಮನವೊಲಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದರು, ಅಲ್ಲೂ ಕೂಡ ಯಶಸ್ವಿಯಾಗಿರಲಿಲ್ಲ.
ಸೊ ಇದರ ಬಗ್ಗೆ ಹೈಕಮಾಂಡ್ಗೂ ಕೂಡ ರವಾನೆ ಮಾಡಲಾಗಿತ್ತು. ರಾಮಲಿಂಗಾರೆಡ್ಡಿ ಅವರು ಈ ರೀತಿಯಾಗಿ ಬೆಂಗಳೂರು ಅಭಿವೃದ್ಧಿ ಖಾತೆಗಾಗಿ ಪಟ್ಟನ್ನು ಹಿಡಿದಿದ್ದಾರೆ, ಏನು ಮಾಡೋದು ಅಂತೇಳಿ ಮುಖ್ಯಮಂತ್ರಿಗಳೇ ಹೈಕಮಾಂಡ್ ಗಮನಕ್ಕೂ ಕೂಡ ತಂದಿದ್ರು. ಆದರೆ ಹೈಕಮಾಂಡ್ ಗಮನಕ್ಕೆ ತಂದ ನಂತರ ಹೈಕಮಾಂಡ್ ಬಹಳ ಸ್ಪಷ್ಟವಾಗಿ ಹೇಳ್ತು, ನಾವು ಯಾವ ಖಾತೆಯನ್ನು ಕೊಡ್ತೇವೆ ಆ ಖಾತೆಯನ್ನು ಅವರು ಪಡ್ಕೊಳ್ಬೇಕಷ್ಟೇ ಅನ್ನುವಂಥ ಒಂದು ಸ್ಪಷ್ಟವಾದಂಥ ನಿರ್ಧಾರವನ್ನು ಮುಖ್ಯಮಂತ್ರಿಗಳಿಗೆ ರವಾನೆ ಮಾಡುತ್ತೆ. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ರಾಮಲಿಂಗಾರೆಡ್ಡಿ ಅವರಿಗೆ ಹೈಕಮಾಂಡ್ ನಿರ್ಧಾರದಿಂದ ಹಿಂದೆ ಸರಿಯೋದಿಲ್ಲ, ಈಗ ಕೊಟ್ಟಿರುವಂಥ ಖಾತೆಯನ್ನು ನೀವು ಮುಂದುವರಿಬೇಕು ಅನ್ನುವಂಥ ಮನವಿಯನ್ನು ರಾಮಲಿಂಗಾರೆಡ್ಡಿ ಅವರ ಮುಂದೆ ಇಡ್ತಾರೆ. ರಾಮಲಿಂಗಾರೆಡ್ಡಿ ಅವರು ಅದನ್ನು ತಿರಸ್ಕಾರ ಮಾಡ್ತಾರೆ, ಹೈಕಮಾಂಡ್ ಕೂಡ ಜಗ್ಗೋದಿಲ್ಲ. ಸೊ ಹಾಗಾಗಿ ಬೆಳಗ್ಗೆ ಸುದ್ದಿಗೋಷ್ಠಿಯನ್ನು ಮಾಡಿ ರಾಮಲಿಂಗಾರೆಡ್ಡಿ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಈಗ ಅವರ ಮನವೊಲಿಸ್ತಾರ ಹೇಗೆ ನೋಡಬೇಕಾಗತ್ತೆ, ಯಾಕೆಂದರೆ ಸರ್ಕಾರ ಹೊಸದಾಗಿ ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಸನ್ನಿವೇಶಗಳು ಎದುರಾಗತ್ತೆ. ಖಾತೆಗಾಗಿ ಕಿತ್ತಾಟ, ಸಚಿವ ಸ್ಥಾನಕ್ಕಾಗಿ ಗುದ್ದಾಟ, ಇದೆಲ್ಲವೂ ಕೂಡ ಕಾಮನ್ನು. ಅದನ್ನು ಮನವೊಲಿಸುವಂಥ ಒಂದು ಪ್ರಯತ್ನವನ್ನು ಹೈಕಮಾಂಡ್ ನಾಯಕರು ಮಾಡ್ತಾರೆ, ಹಾಗೆ ರಾಜ್ಯದಲ್ಲಿರುವಂತಹ ನಾಯಕರು ಕೂಡ ಆ ಪ್ರಯತ್ನವನ್ನು ಮಾಡ್ತಾರೆ. ಕೆಲವು ಸಂದರ್ಭಗಳಲ್ಲಿ ಕೈ ಮೀರಿ ಹೋದಾಗ ಪರಿಸ್ಥಿತಿ ಕೂಡ ವಿಕೋಪಕ್ಕೆ ಹೋಗುತ್ತೆ. ಸೊ ಈಗ ರಾಮಲಿಂಗಾರೆಡ್ಡಿ ಅವರ ವಿಚಾರದಲ್ಲಿ ಅದೇ ರೀತಿಯಾದಂಥ ಒಂದು ಪರಿಸ್ಥಿತಿ ಉದ್ಭವ ಆಗುತ್ತಾ ಅನ್ನುವಂಥ ಆತಂಕಗಳು ಈಗ ಶುರುವಾಗ್ತಾ ಇದೆ. ಯಾಕೆಂದರೆ ಹೇಳಿ ಕೇಳಿ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರಿನಲ್ಲಿ ಪ್ರಭಾವಿಯಾಗಿದ್ದಂತಹ ನಾಯಕ ಈಗ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿರೋದ್ರಿಂದ ಸಹಜವಾಗಿ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಪಾಲಿಕೆಗಳಿಗೆ ಚುನಾವಣೆ ಈಗ ಎದುರಾಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಪರಿಣಾಮಗಳಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದವರೇ ಆಗಿರೋದ್ರಿಂದ ಈಗ ರಾಮಲಿಂಗಾರೆಡ್ಡಿ ಅವರ ಮನವೊಲಿಸುವಂಥ ಒಂದು ಪ್ರಯತ್ನವನ್ನು ಮಾಡಬಹುದು. ಅದರ ಬೆನ್ನಲ್ಲೇ ಈಗ ಸಚಿವ ಸ್ಥಾನಕ್ಕೆ KH ಮುನಿಯಪ್ಪ ಅವರು ಕೂಡ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ಈಗಾಗಲೇ ಶುರುವಾಗಿದೆ. ಕಾರಣ ಸಮಾಜ ಕಲ್ಯಾಣ ಇಲಾಖೆಗೆ ಅವರು ಬೇಡಿಕೆಯನ್ನು ಇಟ್ಟಿದ್ರು ಅನ್ನುವಂಥದ್ದು. ಆದರೆ ಆಹಾರ ಇಲಾಖೆ ಖಾತೆಯನ್ನೇ ಹಿಂದೆ ಅವರಿಗೆ ಆಹಾರ ಇಲಾಖೆಯನ್ನೇ ಕೊಡಲಾಗಿತ್ತು, ಈಗ ಮತ್ತೆ ಅದೇ ಖಾತೆಯನ್ನು ಅವರಿಗೆ ಕೊಟ್ಟಿರೋದ್ರಿಂದ ನಾನು ಜನರ ಬಳಿಗೆ ಹೋಗುವಂತಹ, ಜನರ ಸಮಸ್ಯೆಯನ್ನು ಕೇಳುವಂತಹ ಖಾತೆ ನನಗೆ ಬೇಕು, ನಾನು ತಳಮಟ್ಟದ ಸಮುದಾಯದಿಂದ ಬಂದಂಥವನು, ಹಾಗಾಗಿ ಸಮಾಜ ಕಲ್ಯಾಣ ಖಾತೆಯನ್ನು ಕೊಟ್ಟರೆ ಆ ಸಮುದಾಯಕ್ಕೂ ಕೂಡ ನ್ಯಾಯವನ್ನು ಒದಗಿಸ್ಕೊಡ್ಬೋದು ಅನ್ನುವಂಥ ಆಸೆಗಳು ಮುನಿಯಪ್ಪ ಅವರಲ್ಲಿದೆ. ಹಾಗಾಗಿ ಮುನಿಯಪ್ಪ ಅವರು ಕೂಡ ತಮ್ಮ ಆಪ್ತರ ಬಳಿ ಈಗ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಈಗ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜ್ಯಸಭಾ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಹಾಜರಾಗಲಿದ್ದಾರೆ. ಹಾಗಾಗಿ ಬೆಂಗಳೂರು ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಇನ್ನೇನು ಬರಲಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಅವರನ್ನು ಭೇಟಿ ಮಾಡಿ ಅವರ ಜೊತೆ ಇದರ ಬಗ್ಗೆ ಮಾತುಕತೆಯನ್ನು ಮಾಡೋದಕ್ಕೆ ಮುನಿಯಪ್ಪ ಅವರು ಕೂಡ ಪ್ರಯತ್ನವನ್ನು ಮಾಡಲಿದ್ದಾರೆ. ಸೊ ಈಗಾಗಲೇ ಅಸಮಾಧಾನ ಹೊರಗಡೆ ಬಂದಾಗಿದೆ. ಅದನ್ನು ಯಾವ ರೀತಿಯಾಗಿ ಅಸಮಾಧಾನವನ್ನು ಹೈಕಮಾಂಡ್ ನಾಯಕರು ಬಗೆಹರಿಸ್ತಾರೆ ನೋಡಬೇಕಾಗತ್ತೆ. ಸದ್ಯಕ್ಕೆ ಈ ಇಬ್ಬರು ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸಿರೋದ್ರಿಂದ ಸಹಜವಾಗಿ ಸರ್ಕಾರಕ್ಕೂ ಕೂಡ ಒಂದು ರೀತಿ ಈಗ ಡ್ಯಾಮೇಜ್ ಆಗ್ತಾ ಇದೆ. ಇನ್ನೊಂದು ಕಡೆ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬರುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಸನ್ನಿವೇಶ ಎದುರಾಗ್ತಾ ಇರುವಂಥದ್ದು ಅವರಿಗೂ ಕೂಡ ಮುಜುಗರ ಇದು. ಯಾಕೆಂದರೆ ಇನ್ನು ಕೇವಲ 2 ದಿನಗಳಾಗಿಲ್ಲ ಈಗ ಮುಖ್ಯಮಂತ್ರಿಗಳ ಪದಗ್ರಹಣ, ಸಚಿವರ ಪದಗ್ರಹಣ ಆಗಿ. ಆಗಲೇ ಈ ರೀತಿಯಾಗಿ ಉದ್ಭವ ಆದರೆ ಸಮಸ್ಯೆಗಳು ಇನ್ನು 2ನೇ ಹಂತದ ಸಚಿವರ ಆಯ್ಕೆ ಸಂದರ್ಭದಲ್ಲಿ ಇನ್ನೆಷ್ಟು ಸಮಸ್ಯೆಗಳು ಉದ್ಭವ ಆಗಬಹುದು, ಇನ್ನೆಷ್ಟು ಜನ ಸಿಡಿದೇಳಬಹುದು, ಇದು ಮುಂದೆ ಇರುವಂತಹ ಸಮಸ್ಯೆ. ಹಾಗಾಗಿ ಹೈಕಮಾಂಡ್ ನಾಯಕರು ಇದನ್ನು ಯಾವ ರೀತಿಯಾಗಿ ಸಾರ್ಟ್ ಔಟ್ ಮಾಡ್ತಾರೆ ನೋಡಬೇಕಾಗತ್ತೆ. ಮನವೊಲಿಸ್ತಾರ ಅಥವಾ ರಾಮಲಿಂಗಾರೆಡ್ಡಿ ಅವರು ಹಿಡಿದಾಟಕ್ಕೆ ಇದಾಗ್ತಾರ ನೋಡಬೇಕಾಗತ್ತೆ. ಇನ್ನು ಮುನಿಯಪ್ಪ ಅವರ ನಡೆ ಯಾವ ರೀತಿಯಾಗಿರುತ್ತೆ ಅದನ್ನು ಕೂಡ ನೋಡಬೇಕಾಗತ್ತೆ. ಅದರ ಜೊತೆಗೆ KPCC ಅಧ್ಯಕ್ಷ ಸ್ಥಾನ ಸಿಗಲಿಲ್ಲ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಕೂಡ ತುಂಬ ಅಸಮಾಧಾನಗೊಂಡಿದ್ದಾರೆ. ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದು, ಮುಂಚೂಣಿಯಲ್ಲೇ ಇದ್ದಂತಹ ಹೆಸರು. ಆದರೆ ಏಕಾಏಕಿ ಅದು ಹಿನ್ನೆಲೆಗೆ ಹೋಗಿರೋದ್ರಿಂದ ಸಹಜವಾಗಿ ಅವರಿಗೂ ಕೂಡ ಅಸಮಾಧಾನ ಇದೆ. ಅವರ ನಡೆ ಹೇಗಿರುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನೋಡಬೇಕಾಗತ್ತೆ. ಯಾಕೆಂದರೆ ಇವರೆಲ್ಲರೂ ಕೂಡ ಪ್ರಭಾವಿ ಸಮುದಾಯದಿಂದ ಬಂದಿರೋದ್ರಿಂದ ಆ ಸಮುದಾಯಗಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಹಾಗಾಗಿ ಅದೇನಾಗುತ್ತೆ ಅಂದರೆ ಪಕ್ಷದ ಮೇಲೆ ಎಫೆಕ್ಟ್ ಆಗುತ್ತೆ, ಮುಂದೆ ಬರುವಂತಹ ಚುನಾವಣೆಗಳ ಮೇಲೂ ಕೂಡ ಎಫೆಕ್ಟ್ ಆಗಬಹುದು. ಹಾಗಾಗಿ ಇದನ್ನು ಸಮಸ್ಯೆಯನ್ನು ಈಗಲೇ ಸರಿಪಡಿಸ್ಕೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ಡ್ಯಾಮೇಜ್ ಆಗೋದಂತೂ ಬಹಳ ಸ್ಪಷ್ಟ. ಹಾಗಾಗಿ ಹೈಕಮಾಂಡ್ ನಾಯಕರು ಈ ವಿಚಾರದಲ್ಲಿ ಒಂದು ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡಬಹುದು. ದಶರಥ್. ಎಸ್, ಥ್ಯಾಂಕ್ ಯು ಶಿವಕುಮಾರ್, ನಿಮ್ಮೆಲ್ಲ